ಹೊರಟಿದ್ವಿ. ಆನ್ ದ ವೇ ಅಲ್ಲಿ ಚೈನಾ ಟೌನ್ ಸಿಗುತ್ತೆ, ಸೊ ಅದನ್ನು ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಈಗ ಹೊರಟಿದ್ದೀವಿ. ಸೊ ಇದನ್ನ ನೋಡಿಕೊಂಡು ಏನೇನಿದೆ ಅಂತ ಹೇಳಿ ನೋಡಿಕೊಂಡು ಆಮೇಲೆ ಹೋಟೆಲ್ಗೆ ಹೊರಡ್ತೀವಿ. ಇಲ್ಲೇ ಹತ್ತಿರದಲ್ಲೇ ಇದೆ, ತುಂಬ ದೂರನೂ ಇಲ್ಲ, ಇನ್ನೊಂದು 5-10 ಮಿನಿಟ್ಸ್ ಒಳಗಡೆ ಬಂದ್ಬಿಡುತ್ತೆ. ಇಲ್ಲೆಲ್ಲ ಹೆಂಗಪ್ಪ ಅಂದರೆ ಒಂದು 5 o'clock ಮೇಲೆ ಅಷ್ಟು ಟ್ರಾಫಿಕ್ ಎಲ್ಲ ಇರಲ್ಲ. ಬೆಂಗಳೂರಲ್ಲೆಲ್ಲ ಇಷ್ಟು 5 o'clock ಆದ ತಕ್ಷಣ ಟ್ರಾಫಿಕ್ಕು, ಬಟ್ ಇಲ್ಲೆಲ್ಲ 5 o'clock ಆದಮೇಲೆ ರೋಡ್ ಫುಲ್ಲು ಫ್ರೀ ಇರುತ್ತೆ, ಟ್ರಾಫಿಕ್ ಏನೂ ಇರಲ್ಲ. ಗೈಸ್, ನಾನಿವಾಗ ಚೈನಾ ಟೌನಲ್ಲಿದ್ದೀನಿ. ಇಲ್ಲಿ ಒಂದು ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ. ಸೊ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಸ್ಕೂಟಿ 2 ವೀಲರ್ ಪಾರ್ಕಿಂಗ್ ಮಾಡಿ. ಆ್ಯಕ್ಚುಲಿ ನಾವು ಮೊನ್ನೆ ಇದೇ ರೂಟಲ್ಲೇ ಹೋಗಿದ್ದಿದ್ದು. ಎಲ್ಲಿ ಅಂದರೆ ವಾಟರುಣ್ ಟೆಂಪಲ್ಗೆಲ್ಲ, ಬಟ್ ಇಲ್ಲೆಲ್ಲ ನಿಲ್ಲಿಸಿರ್ಲಿಲ್ಲ ನಾವು. ಸೊ ಇವತ್ತು ಪರ್ಟಿಕ್ಯುಲರ್ ಇದೇ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ವಿ. ವಾವ್, ಗೈಸ್ ಕ್ಯಾಂಡಲ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ವಾ. ಗೈಸ್, ನಾನೇನು ತೋರಿಸ್ತಾ ಇದ್ದೀನಲ್ಲ ಇದೇ ಚೈನಾ ಟೌನ್. ಏನಿಲ್ಲ, ಇದು ಜಸ್ಟ್ ಒಂದು ಸ್ಟ್ರೀಟ್, ಶಾಪಿಂಗ್ ಸ್ಟ್ರೀಟ್ ಆ್ಯಂಡ್ ಫುಡ್ ಸ್ಟ್ರೀಟ್ ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಎಲ್ಲ ಕಡೆನೂ ಚೈನಾ ಲ್ಯಾಂಗ್ವೇಜಲ್ಲಿ ಬರೆದಿರೋ ಅಂಥ ಬೋರ್ಡ್ಸ್ಗಳೆಲ್ಲ ಇದೆ. ಅದೇ ಒಂದು ಸ್ಪೆಷಾಲಿಟಿ ಇಲ್ಲಿ. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ, ತುಂಬಾ ಕ್ರೌಡು, ತುಂಬಾ ಜನ ನೀವು ನೋಡ್ತಾ ಇರ್ಬೋದು. ಎಲ್ಲ ಜನಗಳೆಲ್ಲ ಸ್ಟ್ರೀಟಲ್ಲಿ ತಿಂದ್ಕೊಂಡು ನಿಂತಿದ್ದಾರೆ. ಸೊ ಇದೊಂದು ಫುಡ್ ಸ್ಟ್ರೀಟ್ ನೋಡಿ. ಇದು 180 ಕೊಡ್ಬೋದು, ನಾನು ಬರೀ ಚಿಕ್ಕದಷ್ಟು ಕೊಟ್ಟಿದ್ದೀನಿ. ಗೈಸ್, ಇಲ್ಲಿ ನಾವು ಶಾಪಿಂಗ್ ಮಾಡೋಣ ಅಂತ ಇಲ್ಲೇ ನಿಲ್ಲಿಸಿದ್ವಿ. ನನಗೆ ಲಾಂಗ್ ಸ್ಟ್ಯಾಂಡ್ ಬೇಕಾಗಿತ್ತು, ಅದನ್ನು ತಗೋತಾ ಇದ್ದೀವಿ ಇಲ್ಲಿ. ಸೊ ಇದನ್ನು ನಾನು ನೋಡಿದ್ದೆ ಲಾಂಗ್ ಸ್ಟ್ಯಾಂಡ್, ಬಟ್ ಇದು ತುಂಬ ವೇಟ್ ಇದೆ. ನಾನು ಮತ್ತೆ ಫ್ಲೈಟ್ 7 kg ತೊಗೊಂಡಿದ್ದೀನಿ, ಬ್ಯಾಗೇಜ್ ಅಲ್ವಾ, ತುಂಬ ವೇಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ತೊಗೊಳ್ಳಿಲ್ಲ. ತುಂಬ ಚೆನ್ನಾಗಿದೆ. ಇದು 300 ಬಾತ್ ಹೇಳ್ತಾ ಇದ್ದಾರೆ. 300 ಬಾತ್ ಅಂದರೆ 900,000 rupees ಸ್ಟ್ಯಾಂಡ್ ಇದು. ಸೊ ಅದಕ್ಕೆ ಯಾಕೆ ಚೆನ್ನಾಗಿಲ್ವಾ? ಅದು ಚೆನ್ನಾಗಿಲ್ಲ. ಗೈಸ್, ನಾವು ಇವಾಗ ಹೋಟೆಲಿಗೆ ಬಂದ್ವಿ. ಚೈನಾ ಟೌನಿಗೆ ಹೋಗಿದ್ವಿ ಆನ್ ದ ವೇ ಅಲ್ಲಿ ನನಗೆ ಲಾಂಗ್ ಸ್ಟ್ಯಾಂಡ್ ಒಂದು ಬೇಕಾಗಿತ್ತು. ನನ್ನ ಹತ್ರ ಇದೆ ಸ್ಟ್ಯಾಂಡ್, ಬಟ್ ರಿಂಗ್ ಲೈಟ್ ಇದೆ. ಆಮೇಲೆ ಇನ್ನೊಂದು ವಿತೌಟ್ ರಿಂಗ್ ಲೈಟು ಚಿಕ್ಕ ಸ್ಟ್ಯಾಂಡ್ ಇದೆ. ಬಟ್ ಈ ರೀತಿ ವಿತೌಟ್ ರಿಂಗ್ ಲೈಟ್ ಲಾಂಗ್ ಸ್ಟ್ಯಾಂಡ್ ನನ್ನ ಹತ್ರ ಇರಲಿಲ್ಲ. ತಗೊಂಡೆ, ಒಳ್ಳೆ ಪ್ರೈಸಲ್ಲಿ ನನಗೆ ಸಿಕ್ತು. ಅಂದರೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಪ್ರೈಸ್ ನನಗೆ ಕಡಿಮೆನೇ ಸಿಕ್ತು, ಅದಕ್ಕೋಸ್ಕರ ತಗೊಂಡೆ. ಇಲ್ಲಿ ತುಂಬಾ ಚಾಯ್ಸ್ ಮಾಡಬೇಕು, ನಮಗೆ ಕಮ್ಮಿದು ಏನಾದರೂ ಸಿಗಬೇಕು ಅಂದರೆ ಈ ರೀತಿ ಚೈನಾ ಟೌನು. ಆಮೇಲೆ ಚತುಚಕ್ ಮಾರ್ಕೆಟಿಗೆ ಹೋಗಿದ್ವಿ, ಅಲ್ಲಿ ನನಗೆ ಕಾಸ್ಟ್ಲಿ ಅನ್ನಿಸ್ತು, ತುಂಬಾ ಕಾಸ್ಟ್ಲಿ ಅನ್ನಿಸ್ತು. ಅವ್ರ ಪ್ರಕಾರ ತುಂಬಾ ಕಡಿಮೆ, ನಮ್ಮ ಇಂಡಿಯನ್ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ ಅದು ಕಾಸ್ಟ್ಲಿ ಅಂತ ನನಗೆ ಅನ್ನಿಸ್ತು. ಆ ರೀತಿ ಚಾಯ್ಸ್ ತುಂಬ ಹುಡುಕಾಡಿ ಚಾಯ್ಸ್ ಮಾಡಿದ್ರೆ ನಮಗೊಂದು ಬಜೆಟಲ್ಲಿ ಏನಾದರೂ ತೊಗೋಬೋದು. ಹಾಗೆ ಇವತ್ತು ಲಾಸ್ಟ್ ಡೇ ಬ್ಯಾಂಕಾಕಲ್ಲಿ ಆಗಿರೋದ್ರಿಂದ, ಹಾಗೆ ಆನ್ ದ ವೇಯಲ್ಲೇ ಬರ್ತಾ ಕಾನ್ಸರ್ನ್ ರೋಡಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನನಗೆ ಸುಸ್ತಾಗಿದೆ, ಒಂದು ಅರ್ಧ ಗಂಟೆ ಆದರೂ ರೆಸ್ಟ್ ಬೇಕು ಅಂತ ಹೇಳಿ ಹೋಟೆಲಿಗೆ ಬಂದಿದ್ದೀವಿ. ಸೊ ಇಲ್ಲೇ ಕೂತಿದ್ದೀನಿ ಹೊರಗಡೆ. ಯಾಕಪ್ಪ ಅಂದರೆ ಕಾರ್ಡ್ ಕೊಡ್ತಾರೆ ಪಾರ್ಕಿಂಗ್ ಮಾಡಿದಾಗ. ಅದು ಇಲ್ಲಿ ಯಾವಾಗ ನಾವು ಹೊರಗಡೆ ಹೋಗ್ತೀವಿ ಬರ್ತೀವಿ ಅವಾಗೆಲ್ಲ ಇಲ್ಲಿ ಬಂದು ಅದನ್ನು ರಿಜಿಸ್ಟರ್ ಮಾಡಿಸ್ತಾ ಇರಬೇಕು ಕಾರ್ಡನ್ನ. ಸೊ ಕಾರ್ಡ್ ರಿಜಿಸ್ಟರ್ ಮಾಡ್ಸೋಕ್ಕೆ ಹೋಗಿದ್ದಾರೆ, ಅದಕ್ಕೆ ಇಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾಯಿದ್ದೀನಿ. ಬಂದ ತಕ್ಷಣ ರೂಮ್ ಒಳಗೆ ಹೋಗಿ ರೆಸ್ಟ್ ಮಾಡಿ 1/2 hour ಆದಮೇಲೆ ಕಾನ್ಸರ್ನ್ ರೋಡ್ಗೆ ಹೊರಡ್ತೀವಿ. ಸೊ ಇದೇ ಸ್ಟ್ಯಾಂಡ್ ನಾನು ತೊಗೊಂಡಿದ್ದು, ಇದಕ್ಕೆ ರಿಮೋಟ್ ಕೂಡ ಇದೆ. ತುಂಬ ಚೆನ್ನಾಗಿದೆ ಸ್ಟ್ಯಾಂಡ್ ಇದು, ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ನನಗಿದು ಸಿಕ್ತು. ಗೈಸ್, ನಾವಿವಾಗ ಮತ್ತೆ ಹೊರಗಡೆ ಬಂದಿದ್ದೀವಿ. ಕಾನ್ಸರ್ನ್ ರೋಡ್ಗೆ ಹೋಗೋಣ ಅಂತ ನಾವಾಗಲೇ ಹೇಳಿದ್ನಲ್ಲ. ಕಾನ್ಸರ್ನ್ ರೋಡ್ಗೆ ಇವಾಗ ಎಂಟರ್, ಅಲ್ಲಿ ಕಾಣ್ತಾ ಇದೆಯಲ್ಲ ಕ್ರಾಸು, ಅದೇ ಕಾನ್ಸರ್ನ್ ರೋಡ್. ನೋಡೋಣ ಅಲ್ಲಿ ಏನೇನಿದೆ ಅಂತ.
ಗೈಸ್, ಕಾನ್ಸರ್ನ್ ರೋಡ್ ಇದು ಕೂಡ ಒಂದು ಶಾಪಿಂಗ್ ಸ್ಟ್ರೀಟ್, ಆಮೇಲೆ ಫುಡ್ ಸ್ಟ್ರೀಟ್ ಕೂಡ ಇದೆ. ಚೆನ್ನಾಗಿದೆ. ಏನಾದರೂ ತಗೊಳಂಗಿದ್ರೆ, ಏನಾದರೂ ಶಾಪಿಂಗ್ ಮಾಡೋಂಗಿದ್ರೆ ಇದು ಚೆನ್ನಾಗಿದೆ, ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ರೋಡ್ ಅಂತ ಇಲ್ಲಿ ಕಂಪ್ಲೀಟ್ಲಿ ಶಾಪಿಂಗ್ ಸೆಂಟರ್. ಇದು ಶಾಪಿಂಗು, ತಿನ್ನೋದು, ಪಬ್ಬು, ಪಾರ್ಟೀಸ್, ಈ ರೀತಿ ರೋಡು. ಹಲೋ, ಇಟ್ಸ್ ಕಮ್ಮಿಂಗ್. ಗೈಸ್, ನಾವಿಲ್ಲಿ ಸ್ಕೂಟಿನ ವಾಪಸ್ ಕೊಡೋಕ್ಕೆ ಬಂದಿದ್ದೀವಿ. ಯಾಕೆಂದರೆ ಬೆಳಗ್ಗೆನೇ ಎದ್ದು ನಾವು ಪಟಾಯಾಗೆ ಹೋಗಬೇಕಲ್ವಾ. ಸೊ ಅದಕ್ಕೋಸ್ಕರ ಇವಾಗಲೇ ಸ್ಕೂಟಿ ಕೊಟ್ಟರೆ ಬೆಳಗ್ಗೆ ರಿಸ್ಕ್ ಇರಲ್ಲ ಅಂತ ಹೇಳಿ ನಾವು ಸ್ಕೂಟಿ ರಿಟರ್ನ್ ಮಾಡೋಕ್ಕೆ ಬಂದಿದ್ದೀವಿ. ರೆಂಟೆಡ್ ಸ್ಕೂಟಿ. ಇಲ್ಲೊಂದು ಚಿಕ್ಕ ನಾಯಿ ಮರಿ ಇದೆ. ಆಗಿದೆ ಅದು. ಅದೇನು ಬೊಗುಳ್ತಾನೂ ಇಲ್ಲ, ಅಂದರೆ ಕಚ್ಚಲ್ವಂತೆ, ಗುಡ್ ಬಾಯ್ ಅಂತದು ನೋಡ್ತಾ ಇದೆ. ಸೊ ಸ್ಕೂಟಿ ಕೊಟ್ಟು ನಾನು ರೂಮಿಗೆ ಗ್ರ್ಯಾಬಲ್ಲಿ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಡ್ತೀವಿ. ರೂಮಿಗೆ ನಾವು ಹೊರಡ್ತೀವಿ ಕ್ಯಾಬ್ ಬುಕ್ ಮಾಡಿಕೊಂಡು. ಗೈಸ್, ಇವತ್ತು ಬ್ಯಾಂಕಾಕ್ ಲಾಸ್ಟ್ ಡೇ. ತುಂಬಾ ಎಂಜಾಯ್ ಮಾಡಿದೆ ನಾನು ಬ್ಯಾಂಕಾಕಲ್ಲಿ. ಫುಕೆಟ್ ಬಿಟ್ಟು ಬ್ಯಾಂಕಾಕಿಗೆ ಬರಬೇಕಾದ್ರೆ ಸಿಕ್ಕಾಪಟ್ಟೆ ನನಗೆ ಬೇಜಾರಾಗಿತ್ತು. ಇವತ್ತು ಕೂಡ ತುಂಬಾ ಬೇಜಾರಾಗ್ತಿದೆ, ಯಾಕಂದರೆ ಅಷ್ಟೊಂದು ಎಂಜಾಯ್ ಮಾಡಿದೆ. ಒಳ್ಳೊಳ್ಳೆ ಪ್ಲೇಸಸ್ ಎಲ್ಲ ನೋಡಿದೆ ನಾನು ಬ್ಯಾಂಕಾಕಲ್ಲಿ. ಈ ವ್ಯೂ ತುಂಬಾ ಮಿಸ್ ಮಾಡ್ಕೊತೀನಿ ನಾನು. ನಾಳೆ ಈ ವ್ಯೂ ಹೆಂಗೆ ಕಾಣ್ತಾ ಇದೆ ಅಲ್ವಾ ಇಲ್ಲಿಂದ. ಸೊ ಕಂಪ್ಲೀಟ್ 4 days ನಾವು ಇಲ್ಲೇ ಇದ್ವಿ. ಡೈಲಿ ಇಷ್ಟೊತ್ತಿಗೆ ಬಂದು ಇಲ್ಲಿ ಕುತ್ಕೊಂಡು ಈ ವ್ಯೂ ಎಂಜಾಯ್ ಮಾಡಿಕೊಂಡು ಊಟ ಮಾಡ್ತಾ ಇದ್ವಿ. ನಮ್ಮ ರೂಮಿಂದನೂ ಇದನ್ನೇ ವ್ಯೂ ಕಾಣುತ್ತೆ, ಯಾಕಂದರೆ ನಾವು 22nd ಫ್ಲೋರಲ್ಲಿ ಇರೋದು. ಸಖತ್ ಬೇಜಾರಾಗ್ತಾ ಇದೆ. ನಾಳೆ ಇನ್ನೇನು ನಾವು ಪಟಾಯಾಗೆ ಹೋಗ್ತೀವಿ. ಸೊ ಪಟಾಯ ಲೈಫು, ಆಮೇಲೆ ಪಟಾಯ ಸಿಟಿ ಹೇಗಿದೆ ಅನ್ನೋದು ತುಂಬ ಕ್ಯೂರಿಯಸ್ ಇದೆ ಆ್ಯಕ್ಚುಲಿ ನನಗೆ. ಸೊ ಪಟಾಯ ನೋಡಿಕೊಂಡು ಆಮೇಲೆ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತೀವಿ. ಸೊ ಇವಾಗ ಈ ವ್ಯೂ ನೋಡಿಕೊಂಡು ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಸ್ವಲ್ಪ ಹೊತ್ತು. ಆಮೇಲೆ ರೂಮ್ಗೆ ಹೋಗ್ತೀವಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.